ಯಾವುದೋ ಹೊರ ರಾಜ್ಯದ ಉತ್ತರ ಭಾರತ ಅಥವಾ ಬಿಹಾರ ರಾಜ್ಯದ ವ್ಯಕ್ತಿ ಇಲ್ಲಿ ಯಾವುದೋ ಕೆಲಸಕ್ಕೆ ಬಂದಿದ್ದರು. ಆ ಕೆಲಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ನಿನ್ನೆ ಭಟ್ರಕೋಡಿಯಲ್ಲಿ ಕುಡುಪಿನಲ್ಲಿ ಭಟ್ರಕೋಡಿಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಆ ಕ್ರಿಕೆಟ್ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿ ಆ ಮ್ಯಾಚಿನ ಗ್ರೌಂಡ್ನ ಒಳಗಡೆ ಪಾಸಾಗಿದ್ದಾನೆ. ಪಾಸಾದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಚ್ ನಡೆಸುವವರೋ ಅಥವಾ ಆ ಸ್ಥಳೀಯರೋ ಒಂದು 10-20 ಜನರಿಗೆ ಮಾತುಕತೆ ಆಗಿದೆ. ಗಲಾಟೆ ಆಗಿದೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಈ ಸ್ಥಳೀಯರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆ ಮಾಡಿದ ಬಗ್ಗೆ ಸ್ಥಳೀಯವಾಗಿ ಎಲ್ಲರ ಬಾಯಲ್ಲೂ ಯಾರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಬಗ್ಗೆ ಊಹಾಪೋಹ, ಜನರ ಬಾಯಿಗಳಲ್ಲಿ ಮಾತುಗಳು ಹೆಸರುಗಳು ಓಡಾಡ್ತಾ ಇದ್ದಾವೆ. ಇನ್ನೂ ಸಹ ಕೊಲೆಯಾದ ವ್ಯಕ್ತಿ ಯಾರಿಂತ ಇನ್ನೂ ಸಹ ಗುರುತಿಸಲ್ಪಟ್ಟಿಲ್ಲ. ಅವನ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂತೆ ಆರೋಪಿಸಿ ಅವನನ್ನು ಕೊಲೆ ಮಾಡುವಂಥ ಒಂದು ಪ್ರಕರಣ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ಪೀಕರ್ ಅವರು ಸಭಾಪತಿಗಳು ಕೂಡ ಮಂಗಳೂರಿನವರೇ, ಅವರು ಕೂಡ ಇಲ್ಲಿ ಇಂಥ ವಿಚಾರದಲ್ಲಿ ಮೌನವಾಗಿರುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷವು ಕೂಡ ಮೌನವನ್ನು ಮುರಿಬೇಕು. ಇದು ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಇರಬಹುದು ಅಥವಾ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಇರಬಹುದು, ಅವರು ಒಂದು ಶಬ್ದ ಈ ಕೊಲೆಯ ಬಗ್ಗೆ ಮಾತಾಡಿಲ್ಲ. ಆಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಹೊರ ಜಿಲ್ಲೆಯವರು, ಬೆಂಗಳೂರಿನವರು ದಿನೇಶ್ ಗುಂಡೂರಾವ್, ಅವರಿಗೆ ಮಂಗಳೂರಿನ ಬೆಳವಣಿಗೆಗಳ ಬಗ್ಗೆ ಆಸಕ್ತಿಯೇ ಇಲ್ಲ. ಅವರೊಂಥರ ಅತಿಥಿ ಸಚಿವರ ಥರ ಬರ್ತಾರೆ ಹೋಗ್ತಾರೆ, ಯಾವುದರ ಬಗ್ಗೆ ಕೂಡ ಅವರು ಗಂಭೀರವಾಗಿ ಇಲ್ಲ ಅಥವಾ ಅವರನ್ನು ಗಂಭೀರವಾಗಲಿಕ್ಕೆ ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವಕಾಶ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಡುಪಿನಲ್ಲಿ ನಿನ್ನೆ ನಡೆದಂಥ ಒಂದು ಪ್ರಕರಣ. ಒಂದು ಲುಕೌಟ್ ನೋಟಿಸನ್ನು ಪೊಲೀಸರು ಈಗಾಗಲೇ ಜಾರಿ ಮಾಡಿದ್ದಾರೆ. ಒಂದು ಅಪರಿಚಿತ ಶವ ಪತ್ತೆಯಾದ ಬಗ್ಗೆ ಪೊಲೀಸರು ನೀಡಿದ ಲುಕೌಟ್ ನೋಟಿಸಿನ ಪ್ರಕಾರ ನಿನ್ನೆ ಒಂದು ಅಪರಿಚಿತ ಶವ ಸುಮಾರು 5:30 ಗಂಟೆಗೆ ಕುಡುಪಿನ ಭಟ್ರಕೋಡಿ ಬಳಿಯ ಒಂದು ಕ್ರಿಕೆಟ್ ಆಟದ ಮೈದಾನಕ್ಕೆ ಹೋಗುವ ದಾರಿ ಬದಿಯಲ್ಲಿ ಸಿಕ್ಕಿದೆ. ಅವರು ಲುಕೌಟ್ ನೋಟಿಸಲ್ಲಿ ಪೊಲೀಸರು ಈಗಾಗಲೇ ಹೇಳಿದ್ದಾರೆ ಒಂದು ಅಪರಿಚಿತ ಶವ ಪತ್ತೆಯಾಗಿದೆ. ಸುಮಾರು 2:30 ಗಂಟೆಯಿಂದ ಸುಮಾರು 5:30 ಗಂಟೆಯವರೆಗೆ ಯಾವುದೋ ಒಂದು ನಶೆಯಲ್ಲಿ ಅಥವಾ ಹಲ್ಲೆಗೊಳಗಾಗಿ ವ್ಯಕ್ತಿ ಮೃತಪಟ್ಟಿರಬಹುದು. ಸುಮಾರು ವರ್ಷ 35ರಿಂದ 40 ಎನ್ನುವುದನ್ನು ಪೊಲೀಸರು ಈಗಾಗಲೇ ಲುಕೌಟ್ ನೋಟಿಸಲ್ಲಿ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಅಂದರೆ ಸ್ಥಳೀಯ ವ್ಯಕ್ತಿ ಅಲ್ಲ. ಅವನ ಕಿಸೆಯಲ್ಲಿ ಯಾವುದೇ ದಾಖಲೆಗಳು ಈಗಾಗಲೇ ಕಂಡು ಬಂದಿರೋದಿಲ್ಲ. ಅವನ ಮೈ ಮೇಲೆ ಶರ್ಟ್ ಇರುವುದಿಲ್ಲ. ಅವನ ಕಿಸೆಯಲ್ಲಿ ಯಾವುದೇ ಮೊಬೈಲ್ ಪತ್ತೆ ಆಗಿಲ್ಲ ಎನ್ನುವ ಬಗ್ಗೆ ಪೊಲೀಸರನ್ನು ನಾವು ಸಂಪರ್ಕಿಸಿದಾಗ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಆಗ್ರಹ ಇರುವಂಥದ್ದು ಆ ವ್ಯಕ್ತಿ ಸ್ಥಳೀಯ ವ್ಯಕ್ತಿ ಅಲ್ಲ, ಯಾವುದೋ ಹೊರ ರಾಜ್ಯದ ಉತ್ತರ ಭಾರತ ಅಥವಾ ಬಿಹಾರ ರಾಜ್ಯದ ವ್ಯಕ್ತಿ ಇಲ್ಲಿ ಯಾವುದೋ ಕೆಲಸಕ್ಕೆ ಬಂದಿದ್ದರು. ಆ ಕೆಲಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ನಿನ್ನೆ ಭಟ್ರಕೋಡಿಯಲ್ಲಿ ಕುಡುಪಿನಲ್ಲಿ ಭಟ್ರಕೋಡಿಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಆ ಕ್ರಿಕೆಟ್ ಮ್ಯಾಚ್ ನಡೆಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಅಲ್ಲಿ ಆ ಮ್ಯಾಚಿನ ಗ್ರೌಂಡ್ನ ಒಳಗಡೆ ಪಾಸಾಗಿದ್ದಾನೆ. ಪಾಸಾದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಚ್ ನಡೆಸುವವರೋ ಅಥವಾ ಆ ಸ್ಥಳೀಯರೋ ಒಂದು 10-20 ಜನರಿಗೆ ಮಾತುಕತೆ ಆಗಿದೆ. ಗಲಾಟೆ ಆಗಿದೆ. ಗಲಾಟೆ ಆದಂಥ ಸಂದರ್ಭದಲ್ಲಿ ಈ ಸ್ಥಳೀಯರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆ ಮಾಡಿದ ಬಗ್ಗೆ ಸ್ಥಳೀಯವಾಗಿ ಎಲ್ಲರ ಬಾಯಲ್ಲೂ ಯಾರು ಹಲ್ಲೆ ನಡೆಸಿದ್ದಾರೆ ಅನ್ನೋ ಬಗ್ಗೆ ಊಹಾಪೋಹ, ಜನರ ಬಾಯಿಗಳಲ್ಲಿ ಮಾತುಗಳು ಹೆಸರುಗಳು ಓಡಾಡ್ತಾ ಇದ್ದಾವೆ. ನಾನು ಈಗ ಒಂದು 2:30 ಗಂಟೆಯಿಂದ ಒಬ್ಬ ವ್ಯಕ್ತಿ 5:30 ಗಂಟೆಯ ನಡುವಿನಲ್ಲಿ ಒಂದು ರಸ್ತೆ ಬದಿಯಲ್ಲಿ ಶವವಾಗಿ ಪತ್ತೆ ಆಗ್ತಾನೆ ಅಂತ ಹೇಳಿದರೆ, ಅಥವಾ ಅಷ್ಟೊಂದು ಜನರು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಯಾರೂ ನೋಡಲಿಲ್ಲ ಅಂತ ಹೇಳಿದರೆ ನಮಗೆ ಸಂಶಯ ಬರ್ತದೆ. ಇದು ಯಾಕೆ ಆಗಿರ್ಬೋದು ಅಥವಾ ಹೇಗಾಗಿರ್ಬೋದು. ನಾವು ಹೇಳುತ್ತಿರುವಂಥದ್ದು ಈ ವ್ಯಕ್ತಿಯ ಮರಣದ ಬಗ್ಗೆ ಸೂಕ್ತ ತನಿಖೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಯಾಕಂತೇಳಿ ನಮ್ಮ ಜಿಲ್ಲೆಯಲ್ಲಿ ಸ್ಥಳೀಯರು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲಸಕ್ಕಂತ ಬರ್ತಾರೆ. 500 ರೂಪಾಯಿಗೋ 1,000 ರೂಪಾಯಿಗೋ 2,000ಕ್ಕೋ ಸಂಬಳಕ್ಕೆ ಬಂದು ಕೆಲಸ ಮಾಡುವಂಥ ವ್ಯಕ್ತಿಗಳಿದ್ದಾರೆ. ಅವರಿಗೆ ಭದ್ರತೆ ಅನ್ನೋದೇ ಇಲ್ಲ. ಈ ರೀತಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸುವಂಥದ್ದು ಅಥವಾ ಹೆಚ್ಚು ಕಮ್ಮಿ ಮಾಡಿ ಅವರನ್ನು ಸಾಯಿಸುವಂಥದ್ದು ಪ್ರಕರಣಗಳು ನಡೆದರೆ ನಮ್ಮ ಜಿಲ್ಲೆಗೆ ಕೆಲಸಕ್ಕೆ ಯಾರು ಬರ್ತಾರೆ? ನಮಗೆ ಸ್ಥಳೀಯವಾಗಿ ಲೇಬರ್ ಓರಿಯೆಂಟೆಡ್ ಯಾವುದೇ ಕೆಲಸ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೆಲಸಗಾರರಿಲ್ಲ. ನಮಗೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಕೆಲಸಗಾರರು ಈಗ ಸಿಗ್ತಾ ಇಲ್ಲ. ರಾಜ್ಯದಿಂದ ಉತ್ತರ ಕರ್ನಾಟಕ ಅಥವಾ ಬೇರೆ ಜಿಲ್ಲೆಗಳಿಂದ ಮೊದಲು ಬರ್ತಾಯಿದ್ರು. ಈಗ ಅವರು ಸಹ ನಮ್ಮ ಜಿಲ್ಲೆಗೆ ಬರ್ತಾ ಇಲ್ಲ. ಈಗ ಹೆಚ್ಚಾಗಿ ಉತ್ತರ ಪ್ರದೇಶ ಅಥವಾ ಬಿಹಾರ ಅಥವಾ ಬೇರೆ ರಾಜ್ಯಗಳಿಂದ ವೆಸ್ಟ್ ಬೆಂಗಾಲಿಂದ ಆ ಕಡೆ ಈ ಕಡೆಯಿಂದ ಬರ್ತಾರೆ. ಈ ಕೆಲಸಕ್ಕೆ ನಾವು ಅವರನ್ನು ಉಪಯೋಗಿಸ್ಕೊಳ್ತೇವೆ. ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಕರಣಗಳು ಗಲಾಟೆಗಳು ಅಥವಾ ಹೆಚ್ಚು ಕಮ್ಮಿ ನಡೆದಂಥ ಸಂದರ್ಭದಲ್ಲಿ ಅವರನ್ನು ಕೊಲೆ ಮಾಡುವಂಥ ಪ್ರಯತ್ನಕ್ಕೆ ಹೋಗ್ತಾರೋ ಅನ್ನೋ ಒಂದು ಊಹಾಪೋಹ ಜನರ ಮಾತಿನಲ್ಲಿ ಈ ರೀತಿ ಭಯ ಹುಟ್ಟಿಸುವಂಥ ಕೆಲಸವನ್ನು ಸ್ಥಳೀಯರು ಮಾಡಬಾರ್ದು. ಅವರನ್ನೊಂದು ಮಾನವೀಯತೆ ದೃಷ್ಟಿಯಲ್ಲಿ ಕಾಣಬೇಕು. ಹೊರ ರಾಜ್ಯದವರಾಗಿರಿ ಅಥವಾ ಬೇರೆ ಜಿಲ್ಲೆಗಳಾಗಿ ಅವರು ಮಾನವೀಯತೆ ದೃಷ್ಟಿಯಿಂದ ಕಾಣಬೇಕು. ಆಗ ಮಾತ್ರ ನಮ್ಮ ಸಂಬಂಧ ಒಂದು ವ್ಯಕ್ತಿಯಾಗಿ ಕಾಣಬೇಕು. ನಮ್ಮ ಹೊರ ಜಿಲ್ಲೆಯ ವ್ಯಕ್ತಿಗಳು ಅವರು ಸಹ ಮನುಷ್ಯರು, ನಮ್ಮ ಹಾಗೆ ಮನುಷ್ಯರು. ಅವರು ಸಹ ಊಟ ಅನ್ನ ತಿಂದು ಬದುಕುವಂಥವ್ರು, ಅವರು ಸಹ ಕೆಲಸ ಮಾಡುವಂತಾರೆ. ಈ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಈ ಒಂದು ಅನಾಥ ಶವದ ಬಗ್ಗೆ ಅಥವಾ ಅನಾಥ ಈ ಬಾಡಿ ಪತ್ತೆ ಆದ ಬಗ್ಗೆ ಪೊಲೀಸರು ಸೂಕ್ತ ತನಿಖೆ ನಡೆಸಬೇಕು.
ಒಂದು ವೇಳೆ ಈ ಪ್ರಕರಣ ಹಲ್ಲೆ ನಡೆಸಿ ಅಥವಾ ಕೊಲೆ ಮಾಡುವಂಥ ಪ್ರಯತ್ನ ಮಾಡಿ ಇವರು ಕೊಲೆಗಾಡಾಗಿದ್ದರೆ ಯಾರು ಕೆಲವರ ಹೆಸರುಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸ್ಥಳೀಯ ಜನರ ಬಾಯಿಗಳಲ್ಲಿ ಅಥವಾ ನಿನ್ನೆ ಆಟ ಆಡಲಿಕ್ಕೆ ಮ್ಯಾಚ್ ನೋಡಲಿಕ್ಕೆ ಬಂದಂಥ ಪ್ರೇಕ್ಷಕರಾಗಿರ್ಬೋದು ಅಥವಾ ಮ್ಯಾಚ್ ಆಡಲಿಕ್ಕೆ ಬಂದ ಆಟಗಾರರ ಬಾಯಿಗಳಲ್ಲಿ ಹಾರಾಡ್ತಾ ಇದೆ ಅಥವಾ ಬಾಯಿಗಳಲ್ಲಿ ಹೆಸರುಗಳು ಕೇಳಿ ಬರ್ತವೆ. ಆ ನೈಜ ಆರೋಪಿಗಳನ್ನು ಬಂಧಿಸಿ ಇದಕ್ಕೆ ಸೂಕ್ತ ಕಾನೂನಿನ ಅಡಿಯಲ್ಲಿ ಈ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಆಯುಕ್ತರು ಅಥವಾ ಗೃಹ ಮಂತ್ರಿಗಳು ಇದಕ್ಕೆ ಸೂಕ್ತವಾದ ನಿರ್ದೇಶನವನ್ನು ಕೊಟ್ಟು ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅನ್ನೋದ್ರ ಬಗ್ಗೆ ನಾವು ಆಗ್ರಹಪಡಿಸ್ತೇವೆ. ಮಂಗಳೂರು ನಗರದ ಕುಡುಪು ಸಾಮ್ರಾಟ್ ಮೈದಾನದಲ್ಲಿ ನಿನ್ನೆ ನಡೆದಿರುವಂತಹ ಒಂದು ಏನು ವಿಷಾದಕರ ಮತ್ತು ಆಘಾತಕಾರಿ ಘಟನೆ ಏನಿದೆ, ಇದು ಅಷ್ಟು ಸುಲಭದಲ್ಲಿ ಮುಚ್ಚಿ ಹೋಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಆಗ್ರಹ. ಯಾಕೆಂದರೆ ಒಬ್ಬ ಅಪರಿಚಿತ ವಲಸೆ ಕಾರ್ಮಿಕನನ್ನು ಒಂದು ಪ್ರಬಲವಾದಂಥ ಸ್ಥಳೀಯ ಗುಂಪು ಹೊಡೆದು ಕೊಂದಿದೆ ಅನ್ನುವಂಥದ್ದು ಇವತ್ತು ಇಡೀ ಮಂಗಳೂರು ನಗರ ಮಾತಾಡ್ತಾ ಇದೆ. ಆದರೆ ಆ ಕುರಿತು ಸರಿಯಾದಂಥ ಮಾಹಿತಿಯನ್ನು ಘಟನೆ ನಡೆದು 24 ತಾಸು ದಾಟಿದರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಮಾಹಿತಿಯನ್ನು ಸರಿಯಾಗಿ ನೀಡ್ತಾ ಇಲ್ಲ. ಅಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಿನ್ನೆ ಸಂಜೆ ಒಬ್ಬ ವಲಸೆ ಕಾರ್ಮಿಕ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ದ, ಒಂದು ಗುಂಪು ಕ್ರಿಕೆಟ್ ಆಡ್ತಾ ಇತ್ತು, ಅಲ್ಲಿಗೆ ಬಂದಿದ್ದ. ಆತನ ಮೇಲೆ ಆತನ ಧರ್ಮದ ಕಾರಣಕ್ಕೆ ಆತನನ್ನು ಮುಸ್ಲಿಂ ಅಂತ ಶಂಕೆಯಿಂದ, ಮುಸ್ಲಿಂ ವಲಸೆ ಕಾರ್ಮಿಕ ಅನ್ನುವಂಥ ಶಂಕೆಯಿಂದ ಗುಂಪು ಒಂದು 40-50 ಜನರ ಗುಂಪು ಆತನಿಗೆ ಥಳಿಸಿದೆ. ಆತನನ್ನು ಥಳಿಸಿ ಬ್ಯಾಟು, ಕಲ್ಲು, ದೊಣ್ಣೆಗಳಿಂದ ಥಳಿಸಿ ಆತ ಥಳಿತದಿಂದ ಮೃತಪಟ್ಟಿದ್ದಾನೆ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯರು ನೀಡ್ತಾ ಇರುವಂಥ ಮಾಹಿತಿ. ಆ ನಂತರ ಬಾಡಿಯನ್ನು, ಮೃತದೇಹವನ್ನು ಅಲ್ಲೇ ಪಕ್ಕದಲ್ಲಿ ಎಸೆದು ಈ ಗುಂಪು ಅಲ್ಲಿಂದ ನಿರ್ಗಮಿಸಿದೆ ಅನ್ನುವಂಥದ್ದಿದೆ. ಆದರೆ ನಿನ್ನೆ ಸಂಜೆ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ದೊರಕಿದೆ. ಆದರೆ ಪೊಲೀಸ್ನವರು ತಮ್ಮ ಒಂದು UDRನಲ್ಲಿ ಇದು ಅಪರಿಚಿತ ಶವ ಪತ್ತೆಯಾಗಿದೆ, ವಲಸೆ ಕಾರ್ಮಿಕಂದು. ಅದು ಒಂದು ನಶೆಯಿಂದ ಬಿದ್ದು, ಮೈ ಮೇಲೆಲ್ಲ ಗಾಯ ಇದೆ, ಒಂದು ನಶೆಯಿಂದ ಬಿದ್ದು ಸತ್ತಿರಬೇಕು ಅಥವಾ ಯಾರ ಜೊತೆ ಜಗಳಾಡಿ ಉರುಳಾಡಿ ಗಾಯ ಆಗಿ ಸತ್ತಿರಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತು ಆ ಗುರುತು ಪತ್ತೆಗಾಗಿ ಆಗ್ರಹ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದು ಬಿಟ್ಟರೆ ಇವತ್ತಿನವರೆಗೂ ಕೂಡ 24 ಗಂಟೆ ದಾಟಿದ್ರು ಕೂಡ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಇವತ್ತು ಕೊಡ್ತಾ ಇಲ್ಲ. ಇದು ನಮಗೆ ಅನುಮಾನಗಳನ್ನು ಹುಟ್ಟಿಸಿದೆ. ಈಗಾಗಲೇ ಅಲ್ಲಿ ಆ ಘಟನೆ, ಅಲ್ಲಿ ಕ್ರಿಕೆಟ್ ಮೈದಾನದಲ್ಲಿ ಯಾರೆಲ್ಲ ಇದ್ದರು ಈ ಘಟನೆ ಆದದ್ದುವಾಗ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು, ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಅವರನ್ನು ವಶಕ್ಕೆ ಪಡೆದು ತನಿಖೆ ಮಾಡುವ ಬದಲಿಗೆ ಇವತ್ತು ವಲಸೆ ಕಾರ್ಮಿಕನ ಗುರುತನ್ನು ಪತ್ತೆ ಹಚ್ಚುವುದರ ಬಗ್ಗೆನೇ ಪೊಲೀಸ್ ಇಲಾಖೆ ಹೆಚ್ಚು ಇವತ್ತು ಮುತುವರ್ಜಿಯನ್ನು ವಹಿಸಿರೋದು ಕಾಣ್ತಾ ಇದೆ. ಇದು ನಮಗೆ ಯಾಕೋ ಒಟ್ಟು ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಅಥವಾ ಅದನ್ನು ಮುಚ್ಚಿ ಹಾಕುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಇದು ಅದರಲ್ಲಿಯೂ ಕೂಡ ಮೊನ್ನೆ ಪಹಲ್ಗಾಮ್ನಲ್ಲಿ ಏನೋ ಒಂದು ಉಗ್ರವಾದಿಗಳ ಗುಂಪು ಅಲ್ಲಿರುವಂಥ ಪ್ರವಾಸಿಗರನ್ನ ಒಂದು ದೊಡ್ಡ ರೀತಿಯಲ್ಲಿ ಹತ್ಯೆಯನ್ನು ಮಾಡ್ತು. ಆ ನಂತರ ಇಡೀ ದೇಶದಲ್ಲಿ ಇವತ್ತು ಮುಸ್ಲಿಂ ದೇಶವನ್ನು, ಮುಸ್ಲಿಮರ ಬಗ್ಗೆ ಒಂದು ಪೂರ್ವಾಗ್ರಹಗಳನ್ನು ಎಬ್ಬಿಸುವಂತಹ ಒಂದು ಪ್ರಯತ್ನಗಳನ್ನು ಬಲಪಂಥೀಯ ಗುಂಪುಗಳು ನಡೆಸ್ತಾ ಇದೆ. ಅದರ ಭಾಗವಾಗಿಯೇ ಈ ಹತ್ಯೆ ಕೂಡ ನಡೆದಿರಬಹುದು. ಆ ಉನ್ಮಾದಿತ ಇದರಲ್ಲೇ ಈ ಒಂದು ವಲಸೆ ಕಾರ್ಮಿಕರನ್ನು ಕೂಡ ಆತನ ಧರ್ಮವನ್ನು ಶಂಕಿಸಿ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಅನುಮಾನ ಇವತ್ತು ಎಲ್ಲರಲ್ಲಿಯೂ ಕೂಡ ಇದೆ. ಅದರಲ್ಲಿಯೂ ಕೂಡ ಆ ಗುಂಪಿನಲ್ಲಿ ರಾಜಕೀಯವಾಗಿ ಪ್ರಭಾವಿಗಳಿದ್ರು ಅನ್ನುವಂಥ ಮಾತಿದೆ. ಸ್ಥಳೀಯ ಕಾರ್ಪೊರೇಟರ್ನ ಗಂಡ ಆ ಗುಂಪಿನಲ್ಲಿದ್ದ ಮತ್ತು ಆತ ಹಲ್ಲೆ ನಡೆಸಲು ಪ್ರಚೋದನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಇವತ್ತು ಮಾತಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಗುಂಪನ್ನು ರಕ್ಷಣೆ ಮಾಡಲಿಕ್ಕೆ ರಾಜಕೀಯವಾಗಿ ಪ್ರಭಾವಿಗಳು ಮತ್ತು ಬಹಳ ಪ್ರಧಾನವಾಗಿ BJPಯ ಜನಪ್ರತಿನಿಧಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ಕೇಳಿ ಬರ್ತಾ ಇರುವಂಥ ಆರೋಪ. ಅದಕ್ಕೆ ಒಂದು ಬಲ ತುಂಬುವ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಒಂದು ಮೌನ ಕೂಡ ನಡೀತಾ ಇದೆ. ಸಾಮಾನ್ಯವಾಗಿ ಕೊಲೆಗಳಾದ ತಕ್ಷಣ ಪೊಲೀಸರು ಗಂಟೆಗೊಮ್ಮೆ ಪ್ರಕಟಣೆಗಳನ್ನು ಕೊಡ್ತಾರೆ. ಅದರಲ್ಲಿಯೂ ಕೂಡ ಈ ರೀತಿ ಗುಂಪಾಗಿ ಹಲ್ಲೆಗಳನ್ನು ಮಾಡಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಹೆಚ್ಚು ಪೊಲೀಸರು ಈ ಕುರಿತು ಸ್ಪಷ್ಟೀಕರಣಗಳನ್ನು, ವಿವರಗಳನ್ನು ಮಾಧ್ಯಮಗಳ ಜೊತೆ ಹಂಚಿಕೊಳ್ತಾರೆ. ಆದರೆ ಈಗ 24 ಗಂಟೆ ದಾಟಿದ್ರೂ ಕೂಡ ಯಾವೊಂದು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಿಟ್ಕೊಡ್ತಾ ಇಲ್ಲ ಅನ್ನುವಂಥದ್ದು ಇದು ಏನೋ ಒಂದು ನಡೀತಾ ಇದೆ ಅನ್ನುವಂಥ ಒಂದು ಅನುಮಾನಕ್ಕೆ ಕಾರಣ ಆಗಿದೆ. ನಾವು ಇದನ್ನು ಒಪ್ಲಿಕ್ಕೆ ಆಗಲ್ಲ. ಯಾಕಂದರೆ ಮಂಗಳೂರು ಅನ್ನುವಂಥದ್ದು ಏನೇ ಇರಲಿ, ಇದೊಂದು ಸುಸಂಸ್ಕೃತ ನಗರ ಅನ್ನುವಂಥ ಒಂದು ಹೆಸರಿದೆ. ಇಲ್ಲಿ ಈ ರೀತಿ ಎಲ್ಲಿಂದ ಬಂದಂಥ ಬಡಪಾಯಿ ವಲಸೆ ಕಾರ್ಮಿಕರನ್ನು ಹೊಡೆದು ಕೊಲ್ಲೋದು, ಆತನ ಧರ್ಮವನ್ನು ಶಂಕಿಸಿ ಆತನ ಮೇಲೆ ಹಲ್ಲೆ ನಡೆಸೋದು, ಒಂದು 30-40-50 ಜನರ ಗುಂಪು ಹೊಡೆದು ಸಾಯಿಸಿ ಗುಂಪು ಹತ್ಯೆಯನ್ನು ಮಾಡುವಂಥದ್ದು ನಾವು ಒಪ್ಲಿಕ್ಕೆ ಆಗಲ್ಲ. ಅದರಲ್ಲಿಯೂ ಕೂಡ ಆತ ಈಗ ಏನು ಮಾಡ್ತಾ ಇದ್ದಾರೆ, ಈಗ ಒಂದು ಹೊಸ ಕತೆ ಕಟ್ತಾ ಇದ್ದಾರೆ. ಆತ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ, ಆತ ದೇಶದ್ರೋಹಿ ಘೋಷಣೆ ಕೂಗಿದ ಅನ್ನುವಂಥದ್ದು ಕೂಡ ವದಂತಿಗಳನ್ನು ಹರಿಯಬಿಟ್ಟಿದ್ದಾರೆ. ಯಾರಾದರೂ ನಂಬುವಂಥ ವಿಚಾರವ? ಒಂದು 40-50 ಜನ ಕ್ರಿಕೆಟ್ ಆಡ್ತಾ ಇರುವಂಥ ಕಡೆ ಒಬ್ಬ ವಲಸೆ ಕಾರ್ಮಿಕ, ಒಬ್ಬ ವಲಸೆ ಕಾರ್ಮಿಕ ಬಂದು ಆತ ದೇಶದ್ರೋಹಿ ಘೋಷಣೆಗಳನ್ನು, ಪಾಕಿಸ್ತಾನದ ಪರವಾದ ಘೋಷಣೆಗಳನ್ನು ಹಾಕ್ತಾನೆ ಅನ್ನುವಂಥದ್ದನ್ನು ಕಲ್ಪಿಸ್ಕೊಳ್ಳಿಕ್ಕೆ ಆದರೂ ಸಾಧ್ಯ ಇದೆಯಾ? ಅಂಥ ಉದ್ದೇಶ ಏನಿರುತ್ತೋ ಆತನಿಗೆ?
ಇಲ್ಲಿ ಬಂದು ಈ ಗುಂಪಿನ ಮಧ್ಯೆ ಬಂದು ಅಂತ ಘೋಷಣೆಗಳನ್ನ ಕೂಗ್ಲಿಕ್ಕೆ ಒಟ್ಟು ಇದು ಒಂದು ತಮ್ಮಲ್ಲಿರುವಂಥ ಮತೀಯ ದ್ವೇಷದ ಒಂದು ಏನಿದೆ ಅದರ ಆವೇಶವನ್ನು ತಗ್ಗಿಸ್ಕೊಳ್ಳಿಕ್ಕೆ ಈ ಬಡಪಾಯಿಯನ್ನು ಹೊಡೆದು ಕೊಂದಿದ್ದಾರೆ. ಮತ್ತು ಇದು ಇನ್ನು ಮುಂದಕ್ಕೆ ಇದನ್ನು ತಡೆಯದಿದ್ದರೆ ಮುಂದಕ್ಕೆ ಇದು ಸಾಂಕ್ರಾಮಿಕ ಆಗ್ಬೋದು. ಮಂಗಳೂರು ಈಗಾಗಲೇ ತುಂಬ ಹೆಸರನ್ನು ಕೆಡಿಸ್ಕೊಂಡಿದೆ. ಇಲ್ಲಿಯ ಮೋರಲ್ ಪೊಲೀಸಿಂಗ್ ಇರ್ಬೋದು, ಮತೀಯ ಸಂಘರ್ಷಗಳಿರ್ಬೋದು, ಮತೀಯ ಸಂಘರ್ಷದ ಪ್ರತೀಕಾರ ಕೊಲೆಗಳಿರ್ಬೋದು. ಇದು ಮಂಗಳೂರಿನ ಅಭಿವೃದ್ಧಿಗೆ ತೊಡಕಾಗಿದೆ. ಇಲ್ಲಿ ಅಭಿವೃದ್ಧಿಗಳಿಗೆ ಹಿನ್ನಡೆ ಆಗ್ತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ, ವ್ಯಾಪಾರಗಳು ನಡೀತಾ ಇಲ್ಲ ಅನ್ನುವಂಥದ್ದು ಸಾರ್ವತ್ರಿಕವಾಗಿ ಕಳೆದ 2 ದಶಕಗಳಿಂದ ಕೇಳಿ ಬರುವಂಥ ಮಾತು. ಇನ್ನು ಈ ರೀತಿ ಗುಂಪು ಹತ್ಯೆಗಳು ಕೂಡ ನಡೀಲಿಕ್ಕೆ ಶುರುವಾದರೆ ಮಂಗಳೂರು ಇನ್ನೊಂದು ಅನಾಗರಿಕರ ನಗರವಾಗಿ ಬದಲಾಗುವಂತಹ ಮತ್ತು ಇಲ್ಲಿ ಇನ್ನಷ್ಟು ಬಡತನ, ಇನ್ನಷ್ಟು ಅಭಿವೃದ್ಧಿಹೀನತೆ ಇಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕಾಡುವಂತಹ ಒಂದು ಸಾಧ್ಯತೆ ಇದೆ. ಅದರಿಂದಾಗಿ ಇಂತಹ ಒಂದು ಬೆಳವಣಿಗೆಯನ್ನು ನಾವು ಮೂಲದಲ್ಲಿ ಚೂಟಿ ಹಾಕಬೇಕಾಗಿದೆ. ಅದರಿಂದಾಗಿ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತೀವಿ, ಮುಖ್ಯಮಂತ್ರಿಗಳನ್ನ ಆಗ್ರಹಿಸ್ತೀವಿ. ಇಲ್ಲಿಯ ಪೊಲೀಸ್ ಕಮಿಷನರ್ ಇರಬಹುದು ಅಥವಾ ಪೊಲೀಸ್ ಇಲಾಖೆಯ ಬಗ್ಗೆ ಜನ ಏನೋ ಅಂತ ದೊಡ್ಡ ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಈ ಪ್ರಕರಣದಲ್ಲಿಯೂ ಕೂಡ ಸ್ಥಳೀಯ ಪೊಲೀಸರು ಒಂದು ಒಳ್ಳೆಯ ತನಿಖೆಯನ್ನು ಮಾಡಿಯಾರು. ಎಲ್ಲ ಈ ತಪ್ಪಿತಸ್ಥರನ್ನ, ಸೂತ್ರಧಾರರನ್ನು ಬಂಧಿಸಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತಾರೆ ಅನ್ನುವಂಥ ನಂಬಿಕೆ ಯಾರಿಗೂ ಇಲ್ಲ. ಅದರಿಂದಾಗಿ ಮುಖ್ಯಮಂತ್ರಿಗಳು ಮಂಗಳೂರನ್ನು ಈ ರೀತಿ ಕೋಮು ಶಕ್ತಿಗಳಿಗೆ, ಅನಾಗರಿಕ ಗುಂಪುಗಳಿಗೆ, ಅನೈತಿಕ ಪೊಲೀಸ್ಗರ ಗುಂಪುಗಳಿಗೆ ಬಿಟ್ಟುಕೊಡಬಾರ್ದು. ಈ ಪ್ರಕರಣದ ತನಿಖೆಗಾಗಿ ಮಂಗಳೂರಿನ ಹೊರಭಾಗದ ಒಬ್ಬ ಅಧಿಕಾರಿಯನ್ನು, IPS ಅಧಿಕಾರಿಯ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ಮಾಡಬೇಕು. ಇದರ ಎಲ್ಲ ಆರೋಪಿಗಳನ್ನು, ಏನು 40 ಜನ ಇದ್ದರೆ 50 ಜನ ಇದ್ದರೆ ಯಾರೇ ಇರಲಿ, ಆ ರಾಜಕೀಯ ಪ್ರಭಾವಿಗಳು, ಕಾರ್ಪೊರೇಟರ್ನ ಗಂಡನಿಂದ ಹಿಡಿದು ಒಬ್ಬ ಗುತ್ತಿಗೆದಾರ ಕೂಡ ಅಲ್ಲಿದ್ದ ಅನ್ನುವಂಥ ಗುಸುಗುಸುಗಳಿದೆ. ಇವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಇವರೆಲ್ಲರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ನಮ್ಮ ಆಗ್ರಹ. ಅದಕ್ಕಾಗಿ ವಿಶೇಷ ತನಿಖಾ ತಂಡವನ್ನು ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ. ಒಂದು ವೇಳೆ ಇದು ನಡೆಯಲಿಲ್ಲ ಅಂದರೆ ಮಂಗಳೂರಿನ ಎಲ್ಲ ಜನಪರ ಸಂಘಟನೆಗಳನ್ನು ಜೊತೆ ಸೇರಿಸಿಕೊಂಡು ನಾವು ಭಾಳ ದೊಡ್ಡ ರೀತಿಯಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕೊಡಲಿಕ್ಕೆ ಬಯಸ್ತೀವಿ. ಆಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಉಸ್ತುವಾರಿ ಸಚಿವರು ಹೊರ ಜಿಲ್ಲೆಯವರು, ಬೆಂಗಳೂರಿನವರು, ದಿನೇಶ್ ಗುಂಡೂರಾವ್. ಅವರಿಗೆ ಮಂಗಳೂರಿನ ಬೆಳವಣಿಗೆಗಳ ಬಗ್ಗೆ ಆಸಕ್ತಿಯೇ ಇಲ್ಲ. ಅವರೊಂಥರ ಅತಿಥಿ ಸಚಿವರ ಥರ ಬರ್ತಾರೆ ಹೋಗ್ತಾರೆ. ಯಾವುದರ ಬಗ್ಗೆ ಕೂಡ ಅವರು ಗಂಭೀರವಾಗಿ ಇಲ್ಲ, ಅಥವಾ ಅವರನ್ನು ಗಂಭೀರವಾಗಲಿಕ್ಕೆ ಇಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಅವಕಾಶ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಮತ್ತು ಇಲ್ಲಿ BJP ಗೆಲ್ಲೋದು ಅನ್ನುವಂಥದ್ದೊಂದು ಸಾಮಾನ್ಯ ಇದಾಗಿರೋದ್ರಿಂದ ಬಹುಶಃ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂಡ ಇತ್ತ ಹೆಚ್ಚು ಗಮನವನ್ನು ಹರಿಸ್ತಾ ಇಲ್ಲ ಅಂತ ಅನಿಸ್ತದೆ. ಇದರಿಂದಾಗಿ ಮಂಗಳೂರು ಇವತ್ತು ಯಾರೂ ಕೇಳುವವರಿಲ್ಲದ ರೀತಿಯಲ್ಲಿ ಯಾವ್ಯಾವುದೋ ಗುಂಪುಗಳ ಕೈಯಲ್ಲಿ ಇವತ್ತು ನಡಗ್ತಾ ಇದೆ. ಅದರಲ್ಲಿಯೂ ಮತೀಯ ಗುಂಪುಗಳು ಈ ಮಂಗಳೂರನ್ನು ಪೂರ್ತಿಗೆ ಒಂದು ಡಾಮಿನೇಟ್ ಮಾಡುವ, ಕಂಟ್ರೋಲ್ ಮಾಡುವಂಥದ್ದು ನಡೀತಾ ಇದೆ. ಇದನ್ನು ಒಪ್ಪತಕ್ಕದ್ದಲ್ಲ. ಕಾಂಗ್ರೆಸ್ ಪಕ್ಷದ ಮೌನವೂ ಕೂಡ ನಾವು ಪ್ರಶ್ನಿಸಬೇಕಾಗ್ತದೆ. ಇಲ್ಲಿ ಸ್ಪೀಕರ್ ಅವರು, ಸಭಾಪತಿಗಳು ಕೂಡ ಮಂಗಳೂರಿನವರೇ, ಅವರು ಕೂಡ ಇಲ್ಲಿ ಇಂಥ ವಿಚಾರದಲ್ಲಿ ಮೌನವಾಗಿರುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷವೂ ಕೂಡ ಮೌನವನ್ನು ಮುರಿಬೇಕು, ನಾವು ಆಗ್ರಹಿಸ್ತೇವೆ. ಇಲ್ಲ ಅಂದರೆ ನಮ್ಮ ಹೋರಾಟ ಈ ಸರ್ಕಾರದ ವಿರುದ್ಧ ಮತ್ತು ಆಳುವ ಕಾಂಗ್ರೆಸ್ ಪಕ್ಷದ ವಿರುದ್ಧವೂ ಕೂಡ ನಡೆಸುವಂಥ ಒಂದು ಅನಿವಾರ್ಯ ಸ್ಥಿತಿ ನಮಗೆ ಎದುರಾಗ್ತದೆ. ಅದರಿಂದಾಗಿ ಬಹಳ ಪ್ರಧಾನವಾಗಿ ಉಸ್ತುವಾರಿ ಸಚಿವರು ಮೌನವನ್ನು ಮುರಿಬೇಕು, ಕಾಂಗ್ರೆಸ್ ಪಕ್ಷವು ಕೂಡ ಮೌನವನ್ನು ಮುರಿಬೇಕು. ಎಲ್ಲಕ್ಕೂ ಕೂಡ ನಾವು ಕಮಿಷನರನ್ನೇ ಹೋಗಿ ಕೇಳುವಂಥದ್ದು, ಅವರು ಸರ್ವಾಧಿಕಾರಿ ಥರ ನಡ್ಕೊಳ್ಳುವಂಥದ್ದನ್ನು ಇನ್ನು ಮುಂದಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿಗೊಬ್ಬ ಒಳ್ಳೆಯ ಪೊಲೀಸ್ ಕಮಿಷನರನ್ನು ಕಳುಹಿಸಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ನಾವು ಆಗ್ರಹಿಸ್ತೀವಿ. ಇದು ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಇರ್ಬೋದು ಅಥವಾ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಇರ್ಬೋದು, ಅವರು ಒಂದು ಶಬ್ದ ಈ ಕೊಲೆಯ ಬಗ್ಗೆ ಮಾತಾಡಿಲ್ಲ, ಈ ಹತ್ಯೆಯ ಬಗ್ಗೆ ಮಾತಾಡಿಲ್ಲ. ಇಡೀ ನಗರ ಮಾತಾಡ್ತಾ ಇದ್ರು, ಅವರು ಮೌನವಾಗಿದ್ದಾರೆ. ಬಹುಶಃ ಅಲ್ಲಿ ಸತ್ತಿರುವಂಥದ್ದು ಹಿಂದೂ, ಹಲ್ಲೆ ಮಾಡಿದಂಥ ಗುಂಪು ಮುಸ್ಲಿಮರದ್ದು ಅನ್ನುವಂಥದ್ದು ಒಂದು ಸಣ್ಣ ಸಂಖ್ಯೆ ಇದ್ದಿದ್ರು ಕೂಡ ಬಹುಶಃ ಅವರು ಬಹಳ ದೊಡ್ಡ ರೀತಿಯಲ್ಲಿ ಬೀದಿಗಿಳಿತಾ ಇದ್ರು, ಪೊಲೀಸ್ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ರು, ಪೊಲೀಸ್ ಠಾಣೆಗಳಿಗೆ ಗೆರವು ಮಾಡ್ತಾ ಇದ್ರು. ಆದರೆ ಇವತ್ತು ಅವರಿಂದ ಒಂದು ಸಣ್ಣ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಅವರು ಶಾಸಕರು, ಜನಪ್ರತಿನಿಧಿಗಳಿಗೆ ಅವರಿಗೆ ಜವಾಬ್ದಾರಿ ಇದೆ. ಮಂಗಳೂರು ನಗರದಲ್ಲಿ ಇಂಥ ಘಟನೆಗಳು ಅವರ ಕ್ಷೇತ್ರದಲ್ಲಿ ಆಗುವಾಗ ಅವರು ಮಾತಾಡೋದಿಲ್ಲ ಅಂದರೆ ಏನರ್ಥ? ಅದರಲ್ಲಿಯೂ ಕೂಡ ನಮಗಿರುವಂಥ ಇದೇನೆಂದರೆ, ಜನ ಮಾತಾಡ್ತಾ ಇರೋದು ಮಂಗಳೂರು ಮತ್ತು ಇಲ್ಲಿಯ ನಗರದ ಶಾಸಕರುಗಳು ಇಲ್ಲಿ ಈ ಹತ್ಯೆಯ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಮತ್ತು ಅದರಲ್ಲಿರುವಂಥ BJPಯ ಪ್ರಭಾವಿಗಳನ್ನು ರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದು ಈ ಶಾಸಕರುಗಳಿಗೆ ನಾಚಿಕೆಯ ಸಂಗತಿ. ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆ ನಡೆದಿರೋದನ್ನು ಅವರು ಬಲವಾಗಿ ಖಂಡಿಸಬೇಕಿತ್ತು ಮತ್ತು ತನಿಖೆಗೆ ಅವರೇ ಮುಂಚೂಣಿಯಲ್ಲಿ ನಿಲ್ಲಬೇಕಿತ್ತು. ಅದರ ಬದಲಿಗೆ ಅವರು ಮೌನ ಧರಿಸಿದ್ದಾರೆ ಮತ್ತು ಅವರು ಆರೋಪಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಇದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾವು ಇದರ ಸಮಗ್ರ ತನಿಖೆಗೆ ಮುಖ್ಯಮಂತ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಸುಮ್ಮನಿರೋದಿಲ್ಲ. ಇದು ಮುಚ್ಚಿ ಹಾಕುವಂಥ ಒಂದು ಸಂದರ್ಭಗಳು ಇದೇ ರೀತಿ ಮುಂದುವರಿದರೆ ನಾವು ಬಹಳ ದೊಡ್ಡ ರೀತಿಯಾದಂಥ ಒಂದು ಪ್ರತಿಭಟನೆಗೆ ಮಂಗಳೂರು ನಾಗರಿಕರನ್ನು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತೀವಿ. ಮಂಗಳೂರಿನ ಹೊರವಲಯದ ಕುಡುಪು ಎಂಬಲ್ಲಿ ನಿನ್ನೆ ಒಂದು ಅಪರಿಚಿತ ಶವ ಒಂದು ಪತ್ತೆಯಾಗಿದೆ ಅಂತ ಪೊಲೀಸರಿಂದ ಮಾಹಿತಿ, ಮತ್ತು ಪತ್ರಿಕೆಗಳಲ್ಲಿ ಅದು ಹತ್ಯೆ ಶಂಕೆ ಅಂತ ಬಂದಿತ್ತು. ಜನರು ಮಾತಾಡಿಕೊಳ್ಳೋದು ನೋಡಿದರೆ ವಾಮಂಜೂರಿನ ಕುಡುಪು ಕಟ್ಟೆ ಎಂಬಲ್ಲಿ ಒಂದು ಹಿಂದೂ ಮೈದಾನ ಅಂತ ಇದೆ.
ಆ ಮೈದಾನದಲ್ಲಿ ನಿನ್ನೆ ಕ್ರಿಕೆಟ್ ಮ್ಯಾಚ್ ಏನೋ ಆಗಿತ್ತು. ಅದಾದ ಮೇಲೆ ಸುಮಾರು 50-60 ಜನರ ಒಂದು ತಂಡ ಒಬ್ಬ ವಲಸೆ ಕಾರ್ಮಿಕ, ಉತ್ತರ ಭಾರತದಿಂದ ಬಂದ ಒಬ್ಬ ವಲಸೆ ಕಾರ್ಮಿಕನ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿ ಬ್ಯಾಟ್ನಿಂದ, ದೊಣ್ಣೆಯಿಂದ ಮತ್ತು ಹಲ್ಲೆ ನಡೆಸಿ ಕಲ್ಲಿನಿಂದ ಜಜ್ಜಿ ಕೊಂದು ಹಾಕಿದ್ದಾರೆ. ಇನ್ನೂ ಸಹ ಕೊಲೆಯಾದ ವ್ಯಕ್ತಿ ಯಾರಿಂತ ಇನ್ನೂ ಸಹ ಗುರುತಿಸಲ್ಪಟ್ಟಿಲ್ಲ. ಪೊಲೀಸರು ಇದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಶವ ಈಗ ಅನಾಥವಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಮೋರ್ಚರಿಯಲ್ಲಿದೆ. ಸಾರ್ವಜನಿಕರು ಮಾತನಾಡೋದು ನೋಡಿದರೆ ಅಭಿಪ್ರಾಯ ಪ್ರಕಾರ ಈ ಒಂದು ವ್ಯಕ್ತಿಯನ್ನು ಧರ್ಮದ ಆಧಾರದ ಮೇಲೆ, ಅವ ಮುಸ್ಲಿಂ ಎಂಬ ಕಾರಣಕ್ಕೆ ಅವನು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ ಎಂದು ಅವನ ಮೇಲೆ ಆರೋಪಿಸಿ ಅವನಿಗೆ ದೊಣ್ಣೆಯಿಂದ ಮತ್ತು ಬ್ಯಾಟ್ನಿಂದ ಹೊಡೆದಿದ್ದಾರೆ. ಇದು ಬಹಳ ಆತಂಕಕಾರಿಯಾದ ಬೆಳವಣಿಗೆ. ಯಾಕೆಂತ ಹೇಳಿದರೆ ಇದೊಂದು ಗುಂಪು ಹತ್ಯೆ. ಅದು ಸಹ ಕೆಲವು ಹೆಸರೆಲ್ಲ, ಅದರಲ್ಲಿ ಗುಂಪಿನಲ್ಲಿದ್ದವರ ಕೆಲವು ಹೆಸರೆಲ್ಲ ಈಗ ಕೇಳಿ ಬರ್ತಾ ಇದೆ. ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಒಬ್ಬರ ಪತಿಯೊಬ್ಬರು ಇದರಲ್ಲಿ ನೇರವಾಗಿ ಶಾಮೀಲಾಗಿದ್ದಾರೆ ಮತ್ತು ಕೆಲವು ಹುಡುಗರು, ಕೆಲವು ಪರಿಚಿತ ಮುಖಗಳೆಲ್ಲ ಇದೆ ಅಂತೇಳಿ ಈಗ ವರದಿ ಬರ್ತಾ ಇದೆ. ಮಂಗಳೂರಿನ ಕಮಿಷನರ್ ಅವರು ಈಗಲೇ ಇದನ್ನು ವದಂತಿಗಳನ್ನು ನಂಬಬೇಡಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಒಂದೊಂದು ಸ್ಪಷ್ಟ, ಕೊಲೆಯಾದ ವ್ಯಕ್ತಿ ಒಬ್ಬ ಮುಸ್ಲಿಮನಾಗಿದ್ದ ಎಂಬುದು ಸ್ಪಷ್ಟ ಮತ್ತು ಅಲ್ಲಿ ಹಲ್ಲೆ ನಡೆದಿರುವಂಥದ್ದು ಸಹ ಅಷ್ಟೇ ಸ್ಪಷ್ಟವಾಗಿದೆ. ಮತ್ತು ಇದು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿದ್ದಾರೆ. ಕೊಲೆಯಾಗಿ 24 ಗಂಟೆ ಕಳೆದರೂ ಕೊಲೆ ಮಾಡಿದ ಆರೋಪಿಗಳನ್ನು ಯಾರದು ಬಂಧನವಾಗಿಲ್ಲ. ಇಷ್ಟವರೆಗೆ ಕೊಲೆಯಾದ ವ್ಯಕ್ತಿಯ ಬಗ್ಗೆ ಯಾವುದೇ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಕೃತ್ಯ ನಡೆಯುತ್ತಾ ಇರುವುದು ಜನರನ್ನು ಭಯಭೀತವಾಗಿಸಿದೆ. ಪೆಹಲ್ಗಾಮ್ ದುರಂತದ ನಂತರ ಇಡೀ ಜಿಲ್ಲೆ ಒಂದು ಶೋಕ ಸಾಗರದಲ್ಲಿರುವಾಗ ಈ ಗುಂಪಿನಿಂದ ಒಂದು ಹಲ್ಲೆ ನಡೆದಿರುವಂಥದ್ದು ಬಹಳ ಆತಂಕಕಾರಿಯಾದ ಬೆಳವಣಿಗೆ. ನಾವು ನೇರವಾಗಿ ಆಗ್ರಹಿಸ್ತಾ ಇರುವುದು, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಗಳ ಒಂದು ತಂಡವನ್ನು ವಿಶೇಷ ತನಿಖಾ ತಂಡವನ್ನು ರಚಿಸಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಬಯಲಿಗೆಳಬೇಕು. ಯಾವುದೇ ಕಾರಣಕ್ಕೆ ಇದು ಮುಂದುವರಿಬಾರದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಂಪು ಹತ್ಯೆ ಎಂಬುದು ಇದು ಬಹಳ ಆತಂಕ ಮತ್ತು ಬಹಳ ಭಯಾನಕವಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಿಕ್ಕಿದೆ ಎಂಬುದು ಸ್ಪಷ್ಟವಾಗಿದೆ. ಭವಿಷ್ಯದ ದಿನಗಳು ಬಹಳ ಕಷ್ಟಕರ ಆಗಿರ್ಬೋದು. ಆದ್ದರಿಂದ ಅದು ಸಹ ಒಬ್ಬ ವಲಸೆ ಕಾರ್ಮಿಕನನ್ನು ಅವನ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಂತೆ ಆರೋಪಿಸಿ ಅವನನ್ನು ಕೊಲೆ ಮಾಡುವಂಥ ಒಂದು ಪ್ರಕರಣ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವುದು ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಬಹಳ ವಿಶೇಷ ಮುತುವರ್ಜಿ ವಹಿಸಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳೆಯಬೇಕಾಗಿದೆ. ಜನರ ಸಂಶಯವನ್ನು ಪೊಲೀಸರು ದೂರ ಮಾಡಬೇಕಾಗಿದೆ. ತಕ್ಷಣ 24 ಗಂಟೆ ಕಳೆಯಿತು, ಇನ್ನೂ ಸಹ ಯಾವುದೇ ಆರೋಪಿಗಳ ಬಂಧನವಾಗಿಲ್ಲ. ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು ಮತ್ತು ನ್ಯಾಯ ಒದಗಿಸಿಕೊಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ.